ಅಂಬೆಯೊಂದಿನ ಕಾಶೀಪುರದಿ ಕೃಪಸುತೆ ಅಂಬೆಯೊಂದಿನ ಪರಿವಿಡಿದು ಬಳಸಿರುವ ಸಖಿಯರು ಪರಿವಿಡಿದು ಬಳಸಿರುವ ಸಖಿಯರ ನೋಡಿ ಸಂತಸದಿಂದಲೇ ಪರಿವಿಡಿದು ಬಳಸಿರುವ ಸಖಿಯರ ನೋಡಿ ಸಂತಸದಿಂದಲೇ ಅಂಬಿಕೆ ಅಂಬಾಲಿಕೆ ನಾವು ಮೂವರು ಕಾಶಿ ಮಹಾರಾಜನ ಮಕ್ಕಳು. ಇದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ ತಂಗಿ. ಯಾಕೆಂದ್ರೆ ಪ್ರಪಂಚದಲ್ಲೇ ಪವಿತ್ರವಾದಂತಹ ಕ್ಷೇತ್ರ ಕಾಶಿ. ಈ ಪವಿತ್ರ ಕ್ಷೇತ್ರದಲ್ಲಿ ಹುಟ್ಟುವಂತಹ ಭಾಗ್ಯ ನಮ್ಮ ಪಾಲಿಗೆ ಸಿಕ್ಕಿತು. ಬರೇ ಹುಟ್ಟಿರುವುದಷ್ಟೇ ಅಲ್ಲ, ಅರಸನಿಗೆ ಮಕ್ಕಳಾಗಿ ನಾವು ಹುಟ್ಟಿದೆವು. ಹುಟ್ಟಿದಂತಹ ನಮಗೆ ಯಾವ ಯಾವ ಕಾಲಕ್ಕೆ ಯಾವೆಲ್ಲ ವಿದ್ಯಾಭ್ಯಾಸಗಳಾಗಬೇಕು ಅದಷ್ಟನ್ನು ನಮ್ಮ ತಂದೆ ಕೊಡಿಸಿದ್ರು. ಸಂತೋಷದಿಂದ ನಾವು ಬೆಳೀತಾ ಬಂದಿದ್ದೇವೆ. ಪ್ರಬುದ್ಧರಾಗಿರುವಂತಹ ನಮಗೆ ಮದುವೆಯನ್ನು ಮಾಡಬೇಕು ಎಂದು ನಮ್ಮಪ್ಪ ತೀರ್ಮಾನಿಸಿದ್ರು. ತಂಗಿ, ಒಟ್ಟಿಗೆ ಹುಟ್ಟಿ ಬೆಳೆದವು. ಆಟ ಪಾಠ ಊಟ ಕೂಟ ಎಲ್ಲ ಒಟ್ಟಿಗೆ ಆದದ್ದು. ಇನ್ನೇನು ಪ್ರಬುದ್ಧರಾಗಿರುವಂತ ನಾವು ಎಲ್ಲೆಲ್ಲಿ ಸೇರ್ಬೇಕು, ಯಾರ್ಯಾರ ಮನೆಯನ್ನು ಸೇರ್ಬೇಕು, ಎಷ್ಟು ದಿವಸ ಒಟ್ಟಾಗಿರ್ಲಿಕ್ಕೆ ಆಗ್ತದೆ ಹೇಳು. ಹಾಗಾಗಿ ಇದ್ದಷ್ಟು ದಿವಸ ಸಂತೋಷದಿಂದ ಕಳೆಯೋಣ ಅಂತ ನಾನು ಯೋಚಿಸ್ತಾ ಇದ್ದದ್ದು. ಹಾಗೆ ಸಂತೋಷದಿಂದ ಕಳೆಯುವುದಕ್ಕೆ ಇರುವ ಕಾಲ ಸ್ವಲ್ಪವೇ. ಅಂದ್ರೆ ಈ ಸ್ವಲ್ಪ ಕಾಲದಲ್ಲಿ ಏನು ಮಾಡುವುದು ಅಂತ ಯೋಚಿಸಿ ಪುರಗವೇಣಿಯರೆಲ್ಲ ಕೇಳಿರಿ, ಪುರಗವೇಣಿಯರೆಲ್ಲ ಕೇಳಿರಿ, ಪುರಗವೇಣಿಯರೆಲ್ಲ ಕೇಳಿರಿ. ಸುರನದಿಯ ಈ ದಿನದೊಳೆರಗಸಿ, ಸುರನದಿಯ ಈ ದಿನದೊಳೆರಗಸಿ ಸರಸದ ಜಲ ಕ್ರೀಡೆಯಾಡು.